ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ, ಏನು ಹೇಳ್ತೀರಾ ಸರ್? ಅದಕ್ಕೆ ಚರ್ಚೆ ನಡೀತಾ ಇದೆ ತನಗೆ, ಅದೇ ಹೇಳಿದ್ದೆಲ್ಲ. ಅದಕ್ಕೋಸ್ಕರನೇ MLAಗಳು ಎಲ್ಲ ದಿಲ್ಲಿಗೆ ಹೋಗ್ತಾ ಇರೋದು. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 4 ತಿಂಗಳ ಹಿಂದೆನೇ ಹೈಕಮಾಂಡ್ ಅವ್ರು ರೀಶಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನೇ ಬೇಡ, ಇದು 2.5 ವರ್ಷ ಕಳೀಲಿ, 2.5 ವರ್ಷ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಕೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಕ್ಯಾಬಿನೆಟ್ ರೀಶಫಲ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ. ರೀಶಫಲ್ ಅನುಮತಿ ಕೊಡಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಅಂತಾನೆ ಸರ್. ಆ ಥರ ನೀವು ಸೃಷ್ಟಿ ಮಾಡ್ಕೊಂಡಿರಿ ಬಾಸ್. ಆ ಥರ ಏನೇನಿಲ್ಲ, ಏನೇನು ಇಲ್ಲ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸರ್, ಈಗ ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಅಲ್ಪಸಂಖ್ಯಾತ ಕೊಡ್ತಲ್ಲಿ ಇವರು ತನ್ವೀರ್ ಸೇಠ್ ಅವರು ಸಚಿವ ಸಂಪುಟ ಸೇರ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇವರು ಹ್ಯಾರಿಸ್ ಅವರು ಸೇರ್ತಾ ಏನು ಹೇಳ್ತಾರೆ? ಈಗ ಹಾರಿಸ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಸಲೀಂ ಅಹಮದ್ ಕೇಳ್ತವ್ರೆ, ರಿಜ್ವಾನು ಕೇಳ್ತವ್ರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ. ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಎಲ್ಲರಿಗೂ ಪಾಪ ಕೇಳ್ತವ್ರೆ, ಆಸೆ ಪಡ್ತವ್ರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಈಗ ನೀವು ಅಲ್ಲ, ಒಂದ್ ವೇಳೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತಂದ್ರೆ ಉಳಿದವ್ರನ್ನ ಖಾಲಿ ಮಾಡಿಸ್ಬೇಕಾಗತ್ತೆ, ಅಥವಾ ಇರೋದನ್ನ ಹೆಚ್ಚುವರಿ ಪೋಸ್ಟ್. ನಾನು ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಪಕ್ಷ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾನು ಬದ್ಧ. ಈಗ ನನ್ನ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮಂತ್ರಿಯಾಗಿ ಸೇವೆನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಇಲ್ಲಪ್ಪ, ನಿನ್ನ ಪಕ್ಷದ ಕೆಲಸ ಮಾಡೋದು ಅದಕ್ಕೆ ನಾನು ಸಿದ್ಧ. ನಿನ್ನ ಪಕ್ಷದ ಕೆಲಸ ಮಾಡಪ್ಪ ಅಂದ್ರೆ ಅದಕ್ಕೂ ನಾನು ಸಿದ್ಧ. ಈಗ ನೋಡಿ ಸರ್, ಏನು ಮಾಡಬೇಕಾದ್ರೂ ಹೈಕಮಾಂಡ್ ಮಾಡಬೇಕಾಗಿರೋದು. ನಾವು ಯಾರು ಏನು ಕ್ರಿಟಿಕ್ ಅಂತ ಮಾತಾಡೋಂಗಿಲ್ಲ. ನಾವು ಈಗ BJP ಥರ ಇಲ್ಲ ನಮ್ಮ ಪಕ್ಷ. ನಮ್ಮ ಹೈಕಮಾಂಡ್ ಅವತ್ತಿಂದ ಸ್ಟ್ರಾಂಗ್, ಇವತ್ತು ಸ್ಟ್ರಾಂಗ್. ಯಾವಾಗ 28ಕ್ಕೆ ಎಲ್ಲ ರಾತ್ರಿ ಕನ್ಸು ನೋಡ್ರಿ, ಹಗಲು ಕನ್ಸು ನೋಡ್ತಾವ್ರೆ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ, ಏನು ಹೇಳ್ತೀರಾ ಸರ್? ಅದಕ್ಕೆ ಚರ್ಚೆ ನಡೀತಾ ಇದೆ ತನಗೆ, ಅದೇ ಹೇಳಿದ್ದೆಲ್ಲ. ಅದಕ್ಕೋಸ್ಕರನೇ MLAಗಳು ಎಲ್ಲ ದಿಲ್ಲಿಗೆ ಹೋಗ್ತಾ ಇರೋದು. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 4 ತಿಂಗಳ ಹಿಂದೆನೇ ಹೈಕಮಾಂಡ್ ಅವ್ರು ರೀಶಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನೇ ಬೇಡ, ಇದು 2.5 ವರ್ಷ ಕಳೀಲಿ, 2.5 ವರ್ಷ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಕೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಕ್ಯಾಬಿನೆಟ್ ರೀಶಫಲ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ. ರೀಶಫಲ್ ಅನುಮತಿ ಕೊಡಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಅಂತಾನೆ ಸರ್. ಆ ಥರ ನೀವು ಸೃಷ್ಟಿ ಮಾಡ್ಕೊಂಡಿರಿ ಬಾಸ್. ಆ ಥರ ಏನೇನಿಲ್ಲ, ಏನೇನು ಇಲ್ಲ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸರ್, ಈಗ ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಅಲ್ಪಸಂಖ್ಯಾತ ಕೊಡ್ತಲ್ಲಿ ಇವರು ತನ್ವೀರ್ ಸೇಠ್ ಅವರು ಸಚಿವ ಸಂಪುಟ ಸೇರ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇವರು ಹ್ಯಾರಿಸ್ ಅವರು ಸೇರ್ತಾ ಏನು ಹೇಳ್ತಾರೆ? ಈಗ ಹಾರಿಸ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಸಲೀಂ ಅಹಮದ್ ಕೇಳ್ತವ್ರೆ, ರಿಜ್ವಾನು ಕೇಳ್ತವ್ರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ. ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಎಲ್ಲರಿಗೂ ಪಾಪ ಕೇಳ್ತವ್ರೆ, ಆಸೆ ಪಡ್ತವ್ರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಈಗ ನೀವು ಅಲ್ಲ, ಒಂದ್ ವೇಳೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತಂದ್ರೆ ಉಳಿದವ್ರನ್ನ ಖಾಲಿ ಮಾಡಿಸ್ಬೇಕಾಗತ್ತೆ, ಅಥವಾ ಇರೋದನ್ನ ಹೆಚ್ಚುವರಿ ಪೋಸ್ಟ್. ನಾನು ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಪಕ್ಷ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾನು ಬದ್ಧ. ಈಗ ನನ್ನ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮಂತ್ರಿಯಾಗಿ ಸೇವೆನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಇಲ್ಲಪ್ಪ, ನಿನ್ನ ಪಕ್ಷದ ಕೆಲಸ ಮಾಡೋದು ಅದಕ್ಕೆ ನಾನು ಸಿದ್ಧ. ನಿನ್ನ ಪಕ್ಷದ ಕೆಲಸ ಮಾಡಪ್ಪ ಅಂದ್ರೆ ಅದಕ್ಕೂ ನಾನು ಸಿದ್ಧ. ಈಗ ನೋಡಿ ಸರ್, ಏನು ಮಾಡಬೇಕಾದ್ರೂ ಹೈಕಮಾಂಡ್ ಮಾಡಬೇಕಾಗಿರೋದು. ನಾವು ಯಾರು ಏನು ಕ್ರಿಟಿಕ್ ಅಂತ ಮಾತಾಡೋಂಗಿಲ್ಲ. ನಾವು ಈಗ BJP ಥರ ಇಲ್ಲ ನಮ್ಮ ಪಕ್ಷ. ನಮ್ಮ ಹೈಕಮಾಂಡ್ ಅವತ್ತಿಂದ ಸ್ಟ್ರಾಂಗ್, ಇವತ್ತು ಸ್ಟ್ರಾಂಗ್. ಯಾವಾಗ 28ಕ್ಕೆ ಎಲ್ಲ ರಾತ್ರಿ ಕನ್ಸು ನೋಡ್ರಿ, ಹಗಲು ಕನ್ಸು ನೋಡ್ತಾವ್ರೆ.